ಹಲೋ ಹಲೋ ಈಗ ನಾನು ಐ ಸಿ ಎಸ್ ಸಿ ಸಿಲೆಬಸ್ ಫೋರ್ತ್ ಸ್ಟ್ಯಾಂಡರ್ಡ್ ಇ ವಿ ಎಸ್ನ ಡಿಸ್ಕ್ರೈಬ್ ಮಾಡ್ತೀನಿ. ಓಕೆ, ಫಸ್ಟ್ ಬ್ಲಾಕ್ ನಂಬರ್ 1 ಆಲ್ ಅಬೌಟ್ ಲೀವ್ಸ್. ಅಂದರೆ ಇದೆಲ್ಲ ಲೀವ್ಸ್ ಬಗ್ಗೆ, ಒಂದು ಎಲೆಗಳ ಬಗ್ಗೆನೇ ಈ ಪಾಠ. ವಾಟ್ ವಿ ಲರ್ನ್, ಏನು ಕಲಿತೀವಿ ಇದರಲ್ಲಿ ಅಂದರೆ ನಾವು ಈ ಪಾಠದಿಂದ ಮೋಸ್ಟ್ ಗ್ರೀನ್ ಲೀವ್ಸ್ ಹ್ಯಾವ್ 2 ಮೇನ್ ಪಾರ್ಟ್ಸ್, ದ ಲೀಫ್ ಬ್ಲೇಡ್ ಲ್ಯಾಮಿನಾ ಆ್ಯಂಡ್ ದ ಲೀಫ್ ಸ್ಟಾಕ್ ಪೆಟ್ಲ್. ಪ್ರತಿಯೊಂದು ಎಲೆಗೂ ಒಂದು ಮೇನ್ ಮುಖ್ಯ 2 ಭಾಗಗಳಿರುತ್ತೆ. ಒಂದು ಲ್ಯಾಮಿನಾ ಅನ್ನೋದು ಲೀಫ್ ಬ್ಲೇಡ್, ಲೀಫ್ ಫುಲ್ ಅಗಲವಾಗಿದೆ ಅದು. ಆಮೇಲೆ ಲೀಫ್ ಸ್ಟಾಕ್, ಅದು ತೊಟ್ಟು, ಅದಕ್ಕೆ ಲೀಫ್ ಸ್ಟಾಕ್ ಅಂತೀವಿ. ವೆನ್ ಲೈಟ್ ಫಾಲ್ಸ್ ಆನ್ ದ ಲೀವ್ಸ್ ಇಟ್ ಈಸ್ ಅಬ್ಸಾರ್ಬ್ ಬೈ ಕ್ಲೋರೋಫಿಲ್ ಇಸ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಫೋಟೋಸಿಂಥಸಿಸ್. ಆ ಬೆಳಕು, ಸೂರ್ಯನ ಬೆಳಕು ಎಲೆ ಮೇಲೆ ಬಿದ್ದಾಗ ಅದು ಕ್ಲೋರೋಫಿನ್ ಅಂತ ಒಂದು ಪತ್ರ ಹರಿತು ಅಂತ ಅಂದರೆ ಕ್ಲೋರೋಫಿಲ್ ಅಂತ ಗ್ರೀನ್ ಪಿಗ್ಮೆಂಟ್ ಎಲೆಯಲ್ಲಿರುತ್ತೆ. ಅದೇನೇ ಮಾಡುತ್ತೆ, ಇಂಪಾರ್ಟೆಂಟ್ ರೋಲ್ ಇದು. ಅದು ತನ್ನ ಸೂರ್ಯನ ಬೆಳಕನ್ನು ಹೀರ್ಕೊಳ್ಳುತ್ತೆ. ಫೋಟೋಸಿಂಥಸಿಸ್ಗಳಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ವಾಟ್ ಈಸ್ ಫೋಟೋಸಿಂಥಸಿಸ್ ಹೇಳ್ತೀನಿ ಮುಂದಕ್ಕೆ, ಆ ಪ್ರೊಸೆಸ್ ಅದು ಏನು ಅಂತ. ದ ಪ್ಲ್ಯಾಂಟ್ ಯೂಸಸ್ ಸಮ್ ಆಫ್ ದ ಫುಡ್ ಇಟ್ ಮೇಕ್ಸ್ ಫಾರ್ ಡೈಲಿ ಆ್ಯಕ್ಟಿವಿಟೀಸ್ ಆ್ಯಂಡ್ ಸ್ಟೋರ್ಸ್ ದ ಎಕ್ಸ್ಟ್ರಾ ಫುಡ್ ಆ್ಯಸ್ ಸ್ಟಾರ್ಚ್ ಇನ್ ಡಿಫ್ರೆಂಟ್ ಪಾರ್ಟ್ಸ್. ತನ್ನ ಒಂದು ಗಿಡ ಏನು ಮಾಡುತ್ತೆ, ತನ್ನಲ್ಲಿರ್ತಕ್ಕಂಥ ಒಂದು ಆಹಾರವನ್ನು ತಯಾರು ಮಾಡುತ್ತಲ್ಲ, ಅದು ತನ್ನ ಡೈಲಿ ಆ್ಯಕ್ಟಿವಿಟೀಸ್ ಬಳಸ್ಕೊಳುತ್ತೆ. ಇನ್ನು ಕೆಲವನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಡಿಫ್ರೆಂಟ್ ಪಾರ್ಟ್ಸ್, ಸ್ಟೆಮ್ ಇರ್ಬೋದು, ಲೀಫ್ ಇರ್ಬೋದು, ರೂಟ್ಸ್ ಎಲ್ಲದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಲೀವ್ಸ್ ಆಲ್ಸೋ ಲೂಸ್ ಎಕ್ಸೆಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್ ಥ್ರೂ ದ ಸ್ಟೊಮ್ಯಾಟೊ ಇನ್ ಎ ಪ್ರಾಸೆಸ್ ಕಾಲ್ಡ್ ಟ್ರಾನ್ಸ್ಪಿರೇಷನ್. ಆಮೇಲೆ ಲೀವ್ಸ್ ಕೂಡ ತನ್ನಲ್ಲಿ ಎಕ್ಸ್ಟ್ರಾ ವಾಟರ್ನ, ಬೇಡದಿರೋ ಎಕ್ಸಸ್ ವಾಟರ್ನ ಹೊರಗಡೆ ಚೆಲ್ಬಿಡುತ್ತೆ. ಟ್ರಾನ್ಸ್ಪಿರೇಷನ್ ಅಂತ ಅದನ್ನು ಕರಿತೀವಿ. ಅದನ್ನು ಸ್ಟೊಮ್ಯಾಟೊ ಅಂತ ಒಂದು ಸಣ್ಣ ಸಣ್ಣ ಹೋಲ್ಗಳಿರುತ್ತೆ ಲೀಫ್ ಕೆಳಭಾಗದಲ್ಲಿ, ಅದ್ರ ಮೂಲಕ ಎಕ್ಸಸ್ ವಾಟರ್ನ ಹೊರಗಡೆ ಹಾಕ್ಬಿಡುತ್ತೆ. ಇಷ್ಟೂ ಈ ಪಾಠದಲ್ಲಿ ನಾವು ಕಲಿತೀವಿ. ಈಗ ಪಾಠಕ್ಕೆ ಬರೋಣ. ಪಾರ್ಟ್ಸ್ ಆಫ್ ಎ ಲೀವ್, ಇದು ಲೀಫಿನ ಭಾಗಗಳು. ಒಂದೊಂದಾಗಿ ಅದನ್ನು ಡಿಸ್ಕ್ರೈಬ್ ಮಾಡ್ತೀನಿ. ಆಮೇಲೆ ಅದರ ಇದನ್ನು ಹೇಳ್ತೀನಿ, ಯೂಸಸ್ ಏನು ಅಂತ, ಅದರ ಪಾತ್ರ ಏನು ಅಂತ. ಮೋಸ್ಟ್ ಲೀವ್ಸ್ ಹ್ಯಾವ್ 2 ಮೇನ್ ಪಾರ್ಟ್ಸ್. ಪ್ರತಿಯೊಂದು ಎಲೆ 2 ಮೇನ್ ಪಾರ್ಟ್ಸ್ ಇರುತ್ತೆ. ನಾನು ಹೇಳ್ದಂಗೆ ಬ್ಲೇಡ್ ಲ್ಯಾಮಿನಾ ಅಂದರೆ ಅಗಲವಾಗಿರ್ತಕ್ಕಂಥ ಎಲೆ ಭಾಗ, ಆ್ಯಂಡ್ ಎ ಲೀಫ್ ಸ್ಟಾಕ್ ಅಂದರೆ ಅದು ತೊಟ್ಟು. ದಿರ್ ಈಸ್ ಎ ಮೇನ್ ವೇನ್ ಮಿಡ್ ರಿಬ್, ಮಧ್ಯ ಒಂದು ಎಲೆಯಲ್ಲಿ ಮಧ್ಯ ಒಂದು ಹಾದೋಗುತ್ತಲ್ಲ ಒಂದು ಲೈನ್ ಥರ, ಅದಕ್ಕೆ ನಾವು ಮಿಡ್ ರಿಬ್ ಅಂತೀವಿ. ಆ್ಯಂಡ್ ಸಮ್ ಆಫ್ ದ ಅದ್ರ ಮೇಲೆ ಆಮೇಲೆ ಬೇರೆ ಎಲೆಗಳೆಲ್ಲ ಇರುತ್ತಲ್ಲ, ಗೆರೆಗಳಿರುತ್ತಲ್ಲ, ಅದನ್ನು ವೇಯಿನ್ಸ್ ಅಂತ ಕರಿತೀವಿ. ಲೀಫ್ ಬ್ಲೇಡ್ದ ವೇಯಿನ್ಸ್ ಅಂತ ಕರಿತೀವಿ. ಈಗ ಲೀಫ್ ಬ್ಲೇಡ್ ಲ್ಯಾಮಿನಾ ಅಂದರೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಯಾವ್ದು ತೋರಿಸಿದಾರೆಪ್ಪ ನೋಡಿ ಚಿತ್ರದಲ್ಲಿ. ಮೊದಲನೇದು ಲ್ಯಾಮಿನಾ. ಇಟ್ ಈಸ್ ಅ ಫ್ಲ್ಯಾಟ್ ಪಾರ್ಟ್ ಆಫ್ ಇದು ಎಲೆಯ ಭಾಗ. ಇಟ್ ಮೇಕ್ಸ್ ದ ಸರ್ಫೇಸ್ ಆಫ್ ದ ಲೀಫ್ ಬಿಗ್ಗರ್ ಸೊ ದಟ್ ಮೋರ್ ಸನ್ಲೈಟ್ ಫಾಲ್ಸ್ ಆನ್ ದ ಲೀಫ್ ಫಾರ್ ಮೇಕಿಂಗ್ ಫುಡ್. ಆ ಲೀಫ್ ಎಲೆ ಭಾಗನ ದೊಡ್ಡದಾಗಿರುತ್ತೆ. ಅದು ಏನಾಗುತ್ತೆ, ದೊಡ್ಡದಿದ್ದಷ್ಟು ಅದು ಸನ್ಲೈಟ್ನ ಅಬ್ಸಾರ್ಬ್ ಮಾಡಿ ಫೋಟೋಸಿಂಥಸಿಸ್ನ ಮಾಡೋಕ್ಕೆ, ಆ ಒಂದು ಪ್ರಾಸೆಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಗ್ರೀನ್ ಲೀಫ್ ಕಂಟೈನ್ಸ್ ಗ್ರೀನ್ ಸಬ್ಸ್ಟೆನ್ಸ್ ಕಾಲ್ಡ್ ಫ್ಲೋರ್. ಈ ಗ್ರೀನ್ ಲೀಫ್ ಹಸಿರು ಎಲೆ, ಅದರಲ್ಲಿ ಒಂದು ಹಸಿರು ಪಿಗ್ಮೆಂಟ್ ಇರುತ್ತೆ, ಹಸಿರ ಒಂದು ಸಬ್ಸ್ಟೆನ್ಸ್, ಒಂದು ಪದಾರ್ಥ ಇರುತ್ತೆ. ಅದನ್ನು ಕ್ಲೋರೋಫಿಲ್ ಇರೋದ್ರಿಂದನೇ ಹಸಿರಿಗೆ ಎಲೆ ಕಲರ್ಗೆ ಹಸಿರು ಬಣ್ಣ ಬರೋದು. ನೆಕ್ಸ್ಟ್ ವೇಯ್ನ್ಸ್ ಅಂತ ತೋರಿಸ್ತಾ ಇದ್ದೀರಲ್ಲ, ಎರಡನೇದು ಸಣ್ಣ ಕವಲು ಹೊಡೆದಿರೋದು. ದೀಸ್ ಆರ್ ಸ್ಮಾಲ್ ಟ್ಯೂಬ್ಸ್, ಸಣ್ಣ ಟ್ಯೂಬ್ಗಳಿದು. ದಟ್ ರನ್ ಫ್ರಮ್ ದ ಮಧ್ಯದಿಂದ ಅದು ಬರುತ್ತೆ ಅಲ್ವ, ಎಲೆ ಮಧ್ಯಭಾಗದಿಂದ ಬಂದಿದೆ. ದೇ ಕ್ಯಾರಿ, ಅವು ನೀರು, ಮಿನರಲ್ಸ್, ಫುಡ್ ಎಲ್ಲದನ್ನು ತಗೊಂಡು ಎಲ್ಲ ಪಾರ್ಟ್ಸ್ ಆಫ್ ದ ಎಲ್ಲ ಭಾಗಗಳಿಗೆ ಅದು ಹರಡಿಸುತ್ತೆ ಆಯಿತಾ. ನೆಕ್ಸ್ಟ್ ಮಿಡ್ ರಿಬ್, ಮಧ್ಯ ರಿಬ್ ಇದೆಯಲ್ಲ, ಅದೇನು, ಇಟ್ ಈಸ್ ಎ ಥಿಕ್ ಫೈನ್ ದಟ್ ರನ್ಸ್ ಅಲಾಂಗ್ ದ ಸೆಂಟರ್ ಆಫ್ ದ ಲೀಫ್. ಮಿಡ್ ರಿಬ್ ಮಧ್ಯದಲ್ಲಿ ಒಂದು ಗೆರೆ ಹೋಗಿದೆ ಅಲ್ವಾ. ಇಟ್ ಹೆಲ್ಪ್ಸ್ ಟು ಕೀಪ್ ದ ಲೀಫ್ ಇನ್ ಎನ್ ಅಪ್ರೈಟ್ ಪೊಸಿಷನ್. ಅದು ಲೀಫ್ನ ಒಂದು ರೈಟ್ ಪೊಸಿಷನಲ್ಲಿ ಇಡುತ್ತೆ, ಸರಿಯಾಗಿ ನಿಂತ್ಕೊಳ್ಳೋಂಗೆ ಮಾಡುತ್ತೆ, ಸಪೋರ್ಟ್ ಕೊಡುತ್ತೆ. ಟು ಕೀಪ್ ಇಟ್ ಸ್ಟ್ರಾಂಗ್, ಗಟ್ಟಿಯಾಗಿಡುತ್ತೆ. ಆ್ಯಂಡ್ ಪ್ರೊಟೆಕ್ಟ್ ಇಟ್ ಫ್ರಮ್ ದ ವಿಂಡ್, ಜೋರಾದ ಗಾಳಿ ಬಂದರೆ ಏನೂ ಆಗದೆ ಇರೋ ಥರ ಅದು ಪ್ರೊಟೆಕ್ಟ್ ಮಾಡುತ್ತೆ ಎಲೆನ. ನೆಕ್ಸ್ಟ್ ಟೊಮ್ಯಾಟೊ ಅಂದರೆ ದೀಸ್ ಆರ್ ಟೈನಿ ಪೋಲ್, ಸಣ್ಣ ರಂಧ್ರಗಳು ಪ್ರೆಸೆಂಟ್ ಆನ್ ದ ಅಂಡರ್ ಸೈಡ್ ಆಫ್ ದ ಲೀಫಿನ ಕೆಳಭಾಗದಲ್ಲಿ ಇರುತ್ತೆ. ದೀಸ್ ಪೋರ್ಸ್ ಅಲೋ ಏರ್ ಟು ಫ್ಲೋ ಇನ್, ಅದು ಅದ್ರ ಮೂಲಕನೇ ಗಾಳಿ ಹೋಗೋದು, ಅದು ಉಸಿರಾಡುತ್ತಲ್ಲ ಗಾಳಿ. ಆ್ಯಂಡ್ ಔಟ್ ಆಫ್ ದ ಲೀವ್, ಉಸಿರಾಡೋ ಗಾಳಿ ತಗೊಳ್ಳೋದು ಬಿಡೋದು ಮಾಡುತ್ತಲ್ಲ, ಅದು ಇದ್ರ ಮೂಲಕನೇ ನಡೆಯುತ್ತೆ.
ನೋಡಿ ಲೀಫ್ ಸ್ಟಾಕ್ ಅಂದರೆ ತೊಟ್ಟು ಅಂತ ಹೇಳಿದ್ನಲ್ಲ, ಇಲ್ಲಿ ಕಾಣ್ತಾ ಇದೆ ನೋಡಿ ಕೆಳಗಡೆ. ಅದನ್ನು ಪೆಟಿಯೋಲ್ ಅಂತಲೂ ಕರೀತಾರೆ. ಇಟ್ಸ್ ಎ ಥಿನ್ ಸ್ಟಾಕ್, ಅದು ಸಣ್ಣಕ್ಕಿರುತ್ತೆ. ಅದು ಅಟ್ಯಾಚ್ ದ ಲೀಫ್, ಈ ಭಾಗವನ್ನು ಕಾಂಡಕ್ಕೆ ಅದು ಈ ಭಾಗದಿಂದ ಅದು ಎಲೆನ ಕಾಂಡದಲ್ಲಿ ರಂಬೆಗೆ ಸೇರ್ಕೊಂಡಿರುತ್ತೆ. ಇಟ್ ಸಪೋರ್ಟ್ಸ್ ದ ಲೀಫ್ ಬ್ಲೇಡ್ನ ಅದು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಈಗ ನೋಡಿ, ಲೀವ್ಸ್ ಕ್ಯಾನ್ ಬಿ ಆಫ್ ಡಿಫ್ರೆಂಟ್ ಸೈಜಸ್ ಆ್ಯಂಡ್ ಲೀವ್ಸು ಬೇರೆ ಬೇರೆ ಸೈಜು ಶೇಪ್ಗಳಲ್ಲಿ ಇರುತ್ತೆ. ದೇ ಕ್ಯಾನ್ ಬಿ ಬಿಗ್, ದೊಡ್ಡದು ಇರ್ಬೋದು, ಸಣ್ಣದು ಇರ್ಬೋದು. ದೇ ಕ್ಯಾನ್ ಬಿ ಆಫ್ ಡಿಫ್ರೆಂಟ್ ಕಲರ್ಸ್, ಬೇರೆ ಬೇರೆ ಬಣ್ಣದಲ್ಲೂ ಇರುತ್ತೆ. ಬ್ರೌನು, ಕೆಂಪು ಎಲ್ಲಗಳು ನೋಡಿದ್ದೀರಲ್ವ, ಟೆಕ್ಸ್ಚರ್ಸ್. ಲೀವ್ಸ್ ಕ್ಯಾನ್ ಬಿ ವಿತ್ ಆರ್ ವಿತೌಟ್ ಎ ಪಿಟಿಯೋಲ್ ಸ್ಟಾಕ್ ಇದ್ದು ಇರ್ಬೋದು, ಇಲ್ಲದೇನೂ ಇರ್ಬೋದು. ಅದನ್ನು ಇನ್ ಸಮ್ ಅಂದರೆ ತೊಟ್ಟು. ಇನ್ ಸಮ್ ಲೀವ್ಸ್ ವೇನ್ಸ್ ಆರ್ ಇರೆಗ್ಯುಲರ್ಲಿ ಸ್ಪ್ರೆಡ್. ಕೆಲವು ಲೀವ್ಸಲ್ಲಿ ಈ ವೇನ್ಸ್ ಅದು ರೆಗ್ಯುಲರಾಗಿ ಆಗಲ್ಲ, ಹಿಂಗೋ ಸ್ಪ್ರೆಡ್ ಆಗಿರುತ್ತೆ ಫಾರ್ ದ ಎಂಟೈರ್ ಲ್ಯಾಮಿನಾ, ಫುಲ್ ಎಲೆಗೆಲ್ಲ ಅದು ಹರಡ್ಕೊಂಡಿರುತ್ತೆ ವೇನ್ಸ್. ವೈಲಿನ್ ದಸ್ ದೇ ರನ್ ಪ್ಯಾರಲಲ್ ನೀತಿದೆ. ಕೆಲವುದ್ರಲ್ಲಿ ಹಂಗೆ ಹರಡ್ಕೊಂಡು ಕೆಲವು ಪ್ಯಾರಲಲ್ ಆಗಿರುತ್ತೆ ನೋಡಿ. ಈಗ ಬನಿಯನ್ ಲೀವ್ ಅದರಲ್ಲೇ ವೇನ್ಸ್ ಒಂಥರ ಇರುತ್ತೆ ಅಲ್ವಾ. ಬನಿಯನ್ ಲೀವ್ ಅಂದರೆ ಬಾಳೆ ಎಲೆ, ಅದರಲ್ಲೇ ವೇನ್ಸ್ ಮಧ್ಯ ಬೇರೆ ಥರ ಇರುತ್ತೆ ಅಲ್ವಾ. ಓಕೆ, ಈಗ ಲೀವ್ಸ್ ಬಗ್ಗೆ ಹೋದೋಣ. ಕಿಚನ್ ಆಫ್ ದ ಪ್ಲಾಂಟ್. ಲೀವ್ಸ್ನ ಕಿಚನ್ ಅಂತಲೇ ಅಡುಗೆ ಮನೆ, ಒಂದು ಸಸ್ಯದ ಅಡುಗೆ ಮನೆ ಅಂತ ಕರಿತೀವಿ ಲೀವ್ಸ್ನ. ಯಾಕೆ? ಅಡುಗೆ ಮನೆಯಲ್ಲಿ ಆಹಾರ ತಯಾರಿಸ್ತೀವಲ್ವಾ, ಅದೇ ಥರ ಲೀವ್ಸಲ್ಲೂ ಆಹಾರ ತಯಾರಾಗುತ್ತೆ. ಅದಕ್ಕೋಸ್ಕರ ಅದನ್ನು ಕಿಚನ್ ಆಫ್ ದ ಪ್ಲ್ಯಾಂಟ್ಸ್ ಅಂತ ಅಂತೀವಿ. ಗ್ರೀನ್ ಪ್ಲ್ಯಾಂಟ್ಸ್ ಏನು ಮಾಡುತ್ತೆ, ದೇ ಮೇಕ್ ದೇರ್ ಓನ್ ಫುಡ್. ಸ್ವಂತ ಅವು ತಮ್ಮ ಆಹಾರವನ್ನು ತಯಾರು ಮಾಡುತ್ತೆ. ಹೇಗೆ? ವಾಟರ್, ಕಾರ್ಬನ್ ಡೈಆಕ್ಸೈಡ್, ಸನ್ಲೈಟ್ ಇದೆಲ್ಲ ತೊಗೊಂಡು ಆ ಫುಡ್ಡನ್ನು ಈಸ್ ಮೇಡ್ ಇನ್ ದ ಗ್ರೀನ್ ಲೀವ್ಸ್. ಅದು ಹಸಿರು ಎಲೆಯಲ್ಲಿ ತಯಾರು ಮಾಡಿ, ಆ್ಯಂಡ್ ಸೊ ದೇ ಆರ್ ಕಾಲ್ಡ್ ದ ಕಿಚನ್ ಆಫ್ ದ ಫುಡ್ ಫ್ಯಾಕ್ಟ್ರಿ ಆಫ್ ಪ್ಲ್ಯಾಂಟ್ಸ್. ಅದಕ್ಕೆ ಅದನ್ನು ಪ್ಲ್ಯಾಂಟ್ಸ್ನ ಫುಡ್ ಫ್ಯಾಕ್ಟ್ರಿ ಅಂತಲೂ ಕರಿತೀವಿ, ಕಿಚನ್ ಅಂತಲೂ ಕರಿತೀವಿ. ಆಹಾರ ತಯಾರಾಗುತ್ತಲ್ಲ. ಲೀವ್ಸ್ ಆಫ್ ಗ್ರೀನ್ ಪ್ಲ್ಯಾಂಟ್ಗಳಲ್ಲಿ ಅಲ್ಲಿ ಒಂದು ಗ್ರೀನ್ ಸಬ್ಸ್ಟೆನ್ಸ್ ಇರುತ್ತೆ, ಅದಕ್ಕೆ ಕ್ಲೋರೋಫಿಲ್ ಅಂತ ಕರಿತೀವಿ. ಈ ಕ್ಲೋರೋಫಿಲ್ ಏನು ಮಾಡುತ್ತೆ, ಇಟ್ ಹೆಲ್ಪ್ಸ್ ಟ್ರ್ಯಾಪ್ಸ್ ಈ ಎನರ್ಜಿ, ಸನ್ ಲೈಟ್ನ ಎಳ್ಕೊಳ್ಳುತ್ತೆ. ಎನರ್ಜಿ ಹೆಲ್ಪ್ಸ್ ಈ ಎನರ್ಜಿನ ಕ್ಲೋರೋಫಿಲ್ ಟ್ರ್ಯಾಪ್ಸ್ ದ ಎನರ್ಜಿ ಆಫ್ ದ ಸನ್ನಲ್ಲಿರ್ತಕ್ಕಂಥ ಎನರ್ಜಿನ ಅದು ಎಳ್ಕೊಳ್ಳುತ್ತೆ. ಎನರ್ಜಿ ಏನು ಮಾಡುತ್ತೆ, ಹೆಲ್ಪ್ಸ್ ದ ಲೀವ್ಸ್ ಇನ್ ಮೇಕಿಂಗ್ ಫುಡ್. ಅದು ಆಹಾರ ತಯಾರಕ್ಕೆ ಮಾಡೋಕ್ಕೆ ಯೂಸ್ ಆಗುತ್ತೆ ಎನರ್ಜಿ. ದ ಪ್ರೊಸೆಸ್ ಆಫ್ ಮೇಕಿಂಗ್ ಫುಡ್ ಗ್ರೀನ್ ಪ್ಲ್ಯಾಂಟ್ಸ್ ಇಸ್ ಕಾಲ್ಡ್ ಊಟ ತಯಾರು ಮಾಡುತ್ತಲ್ಲ ಎಲೆ, ಅದಕ್ಕೆ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಆ ಪ್ರೋಸೆಸ್ಗೆ ಫೋಟೋಸಿಂಥಸಿಸ್. ನೋಡಿ ಹೇಗೆ ಇಲ್ಲಿ ಲೀವ್ಸ್ ಟೇಕ್ ಇನ್ ಕಾರ್ಬನ್ ಡೈಆಕ್ಸೈಡ್ ತಗೋತಾ ಇದೆ, ಫ್ರಮ್ ದ ಸರೌಂಡಿಂಗ್ ಏರಿಂದ ತಗೊಳುತ್ತೆ. ತೊಗೊಂಡಾದ್ಮೇಲೆ ಆ ಕಾರ್ಬನ್ ಡೈಆಕ್ಸೈಡು, ವಾಟರು, ಸನ್ಲೈಟು ಇದೆಲ್ಲ ಫೋಟೋಸಿಂಥಸಿಸ್ ಬೇಕು. ಗ್ರೀನ್ ಪಿಗ್ಮೆಂಟ್ ಟ್ರ್ಯಾಪ್ ಸನ್ಲೈಟ್. ಕಾರ್ಬನ್ ಡೈಆಕ್ಸೈಡ್ ತಗೊಳುತ್ತೆ ಎಲೆ, ಆಮೇಲೆ ವಾಟರ್ ಈಸ್ ಅಬ್ಸಾರ್ಬ್ ಫ್ರಮ್ ದ ಬೇರುಗಳಿಂದ ನೀರು ಬರುತ್ತೆ, ಕ್ಯಾರಿಡ್ ಥ್ರೂ ದ ಸ್ಟೆಮ್ಮಿಗೆ ಬಂದು ಲೀವ್ಸ್ಗೆ ಬರುತ್ತೆ ಅದು. ಆಮೇಲೆ ಆಕ್ಸಿಜನ್ ಈಸ್ ರಿಲೀಸ್ಡ್ ಥ್ರೂ ಸ್ಟೊಮ್ಯಾಟೊ. ಅದು ನಾವು ಆಕ್ಸಿಜನ್ ತೊಗೊಂಡ್ರೆ ಅದು ಆಕ್ಸಿಜನ್ ಬಿಟ್ಬಿಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ತೊಗೊಳುತ್ತೆ ಉಸಿರಾಡೋಕ್ಕೆ ಎಲೆಗಳು. ಸ್ಟೊಮ್ಯಾಟೊ ಡ್ಯೂರಿಂಗ್ ಆಕ್ಸಿಜನ್ ಆ್ಯಂಡ್ ಶುಗರ್. ಈ ಆಕ್ಸಿಜನ್ನು ಈ ಶುಗರ್ ಎರಡು ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ಆ ಫೋಟೋಸಿಂಥಸಿಸ್ ಟೈಮಲ್ಲಿ ಆಕ್ಸಿಜನ್ನು ಬಿಟ್ಟು ಹೊರ ಹಾಕ್ಬಿಡುತ್ತೆ. ಆಕ್ಸಿಜನ್ನು ಶುಗರ್ ಎರಡು ಪ್ರೊಡ್ಯೂಸ್ ಆಗುತ್ತೆ. ಆಕ್ಸಿಜನ್ನ ಬಿಟ್ಬಿಡುತ್ತೆ, ಶುಗರ್ನ ಫುಡ್ ಥರ ಸ್ಟಾರ್ಚ್ ರೂಪದಲ್ಲಿ ಇಲ್ಲ ಯಾವುದ್ರ ರೂಪದಲ್ಲಿ ಸ್ಟೋರ್ ಮಾಡ್ಕೊಂಡು ಇರುತ್ತೆ ಲೀವ್ಸ್ ಮೇಕ್ ಫುಡ್ ಇನ್ ದ ಫಾರ್ಮ್ ಆಫ್ ಸಿಂಪಲ್ ಶುಗರ್ ರೂಪದಲ್ಲೇ ಅದನ್ನು ಆಹಾರ ತಯಾರು ಮಾಡುತ್ತೆ. ಫುಡ್ ಪ್ರಿಪೇರ್ಡ್ ಬೈ ಎ ಲೀಫ್ ಈಸ್ ಟ್ರಾನ್ಸ್ಪೋರ್ಟೆಡ್ ಟು ಆಲ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ ಥ್ರೂ ದ ಸ್ಟೆಮ್. ಈ ಫುಡ್ ತಯಾರು ಮಾಡಿದೆಯಲ್ಲ, ಈ ಎಲೆಯನ್ನು, ಈ ಆಹಾರವನ್ನು ಪ್ಲ್ಯಾಂಟ್ ಏನು ಮಾಡುತ್ತೆ, ಆ ಸ್ಟೆಮ್ ಮೂಲಕ, ಕಾಂಡದ ಮೂಲಕ ಎಲ್ಲ ಭಾಗಗಳು, ಸಸ್ಯದ ಎಲ್ಲ ಭಾಗಗಳು ಬಳಸುತ್ತೆ. ಪ್ಲ್ಯಾಂಟ್ಸ್ ಯೂಸ್ ಫಾರ್ ಡೈಲಿ ಆ್ಯಕ್ಟಿವಿಟೀಸ್ ಆ್ಯಂಡ್ ಫಾರ್ ಗ್ರೋತ್. ಈ ಪ್ಲ್ಯಾಂಟ್ಸು ತನ್ನ ಬೆಳವಣಿಗೆಗೆ, ತನ್ನ ಒಂದು ಆ್ಯಕ್ಟಿವಿಟೀಸ್ಗೋಸ್ಕರ ಈ ಒಂದು ಫುಡ್ಡನ್ನ ಅದನ್ನೂ ಬಳಸ್ಕೊಳ್ಳುತ್ತೆ. ಈಗ ಟೆಸ್ಟ್ ಫಾರ್ ಸ್ಟಾರ್ಚ್. ಈಗ ಸ್ಟಾರ್ಚ್ ಇದೆ ಲೀವ್ಸಲ್ಲಿ ಅಂತ ಹೇಳ್ತೀವಲ್ಲ, ಅದು ಕಂಡುಹಿಡಿಯೋದು ಹೇಗೆ? ಟೆಸ್ಟು ಎಕ್ಸ್ಪೆರಿಮೆಂಟ್. ಸಿಂಪಲ್ ಶುಗರ್ ಆಗುತ್ತಲ್ಲ ಫೋಟೋಸಿಂಥಸಿಸಲ್ಲಿ, ಅದೇನಾಗುತ್ತೆ, ಸ್ಟಾರ್ಚ್ ಕಾನ್ಸಂಟ್ರೇಟ್ ಆಗುತ್ತೆ. ಸ್ಟಾರ್ಚ್ಗೆ ಆ ಸ್ಟಾರ್ಚು ಡೈಲಿ ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡ್ತಾರೆ. ಅದು ಬೆಳವಣಿಗೆಗೆ, ಪ್ಲ್ಯಾಂಟ್ ಡೆವಲಪ್ ಆಗಬೇಕು ಅಂತ ಸ್ಟಾರ್ಚ್ ಯೂಸ್ ಮಾಡ್ಕೊತಾರೆ. ಎಕ್ಸಸ್ ಫುಡ್, ಜಾಸ್ತಿ ಫುಡ್ ಇರುತ್ತಲ್ಲ ಡಿಫ್ರೆಂಟ್ ಪಾರ್ಟ್ಸ್ ಎಲ್ಲ ಭಾಗಗಳಲ್ಲಿ, ಅದೇ ಲೀವ್ಸಲ್ಲಿ, ರೂಟ್ಸಲ್ಲಿ, ಸ್ಟೆಮ್ಮು ಫುಲ್ ಆಫ್ ಸೀಡ್ಸ್,
ಎಕ್ಸಸ್ ಅಂತ ಫುಡ್ ಥರ ಸ್ಟೆಮ್ಮಲ್ಲಿ, ಲೀಫಲ್ಲಿ, ಫ್ರೂಟಲ್ಲಿ, ಸೀಡಲ್ಲೆಲ್ಲ ಎಕ್ಸಸ್ ಫುಡ್ ಸ್ಟೋರ್ ಆಗುತ್ತೆ. ಈಗ ನೋಡಿ ಇಲ್ಲಿ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಇನ್ ದ ಲೀವ್ಸ್ ಯೂಸಿಂಗ್ ಅಯೋಡಿನ್ ಈ ಅಯೋಡಿನ್ ಟೆಸ್ಟ್ ಏನಾಗಬೇಕು, ಮೊದಲು ಲೀಫ್ ಇದೆಯಲ್ಲ, ಲೀಫಿನ ಬಾಯ್ಲಿಂಗ್ ವಾಟರ್, ಗ್ರೀನ್ ಲೀಫ್ ಇಸ್ ಫಸ್ಟ್ ಬಾಯ್ಲ್ ಮಾಡಬೇಕು ಎಲೆನ ನೀರಲ್ಲಿ ಬಾಯ್ಲ್ ಮಾಡ್ದಾನೆ ಸೇಮ್ಲಿ ಅದನ್ನು ತಿರ್ಗಾ ತೊಗೊಂಡು ಆಲ್ಕೋಹಾಲ್ ಈಸ್ ಬಾಯ್ಲ್ ತಿರ್ಗಾ ಆಲ್ಕೋಹಾಲಲ್ಲಿ ಬಾಯ್ಲ್ ಮಾಡಬೇಕು. ಸೇಮ್ ಆಲ್ಕೋಹಾಲಲ್ಲಿ ಕ್ಲೋರೋಫಿಲ್ ಆ್ಯಂಡ್ ಟು ಮೇಕ್ ದ ಲೀಫ್ ಕಲರ್ಲೆಸ್. ಅದನ್ನು ಲೀಫ್ನ ಆಲ್ಕೋಹಾಲ್ ಇಟ್ಟಾಗ ಕಲರ್ಲೆಸ್ ಇದೆಲ್ಲ ಹೊಟ್ಟೋಗುತ್ತೆ, ಗ್ರೀನ್ ಬಣ್ಣ ಎಲ್ಲ ಹೊಟ್ಟೋಗುತ್ತೆ. ಅದನ್ನು ತೊಗೊಂಡು ಬಂದು ತಣ್ಣೀರಲ್ಲಿ ಅದ್ದಬೇಕು ಸಾಫ್ಟ್ ಮಾಡೋಕ್ಕೆ. ಸಾಫ್ಟ್ ಮಾಡಿದಾಗ ತಿರ್ಗಾ ಏನಾಗುತ್ತೆ, ಅಯೋಡಿನ್ ಇಸ್ ಆ್ಯಡೆಡ್, ತಿರ್ಗಾ ಅಯೋಡಿನ್ ಹಾಕಬೇಕು. ಅದೇನಾಗುತ್ತೆ ಬ್ಲೂ ಬ್ಲ್ಯಾಕ್ ಕಲರ್ ಆಗುತ್ತೆ. ಇಟ್ ಹ್ಯಾಸ್ ಸ್ಟಾರ್ಚ್, ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಇರೋದ್ರಿಂದ ಶೋಸ್ ಏನಾಗುತ್ತೆ, ಇಟ್ ಕಾಲ್ಡ್ ಹ್ಯಾಸ್ ಕ್ಯಾರಿಡ್ ಔಟ್ ಫೋಟೋಸಿಂಥಸಿಸ್. ಅದರಲ್ಲಿ ಸ್ಟಾರ್ಚ್ ಇರೋದ್ರಿಂದ ಆ ಥರ ಬಣ್ಣಗಳು ಅದು ಚೇಂಜ್ ಆಗ್ತಾ ಇರುತ್ತೆ, ಅದಕ್ಕೆ ಸ್ಟಾರ್ಚ್ ಇದೆ ಅಂತ ಅದೊಂದು ಎಕ್ಸ್ಪೆರಿಮೆಂಟ್. ಈಗ ನೆಕ್ಸ್ಟ್ ಕೊನೆಯದು ಟ್ರಾನ್ಸ್ಪೋರ್ಟೇಷನ್. ಇದು ಕೊನೆಯದು ಟ್ರಾನ್ಸ್ಪಿರೇಷನ್. ನಾನು ಹೇಳಿದೆ ಅಲ್ವಾ, ಟ್ರಾನ್ಸ್ಪಿರೇಷನ್ ಅಂದರೆ ಇದೊಂದು ಪ್ರೋಸೆಸ್. ಇದು ಏನು ಅಂದರೆ ಎಕ್ಸಸ್ ವಾಟರ್ ಇರುತ್ತಲ್ಲ ಗಿಡದಲ್ಲಿ, ಅದನ್ನು ಇದ್ರ ಮೂಲಕ ಹೊರಗೆ ತಳ್ಳೋದು. ಎಕ್ಸಸ್ ಆಫ್ ವಾಟರ್, ಬೇಡದಿರೋ ನೀರನ್ನ ಸ್ಟೊಮೆಟೊ ಮೂಲಕ, ಅದು ವಾಟರ್ ಜಾಸ್ತಿ ಇರೋ ನೀರು ಬೇಡಲ್ಲ, ಅದನ್ನೆಲ್ಲ ಹೊರಗಡೆ ತಳ್ಳೋದಕ್ಕೆ ಟ್ರಾನ್ಸ್ಪಿರೇಷನ್ ಅಂತೀವಿ. ಟ್ರಾನ್ಸ್ಪಿರೇಷನ್ ಟೇಕ್ಸ್ ಪ್ಲೇಸ್. ಇದನ್ನು ಟ್ರಾನ್ಸ್ಪಿರೇಷನ್ ಆಗುತ್ತೆ ಅಂತ ಕಂಡುಹಿಡಿಯೋಕ್ಕೆ ಏನು ಮಾಡೋದು, ಇಟ್ ಮೇಂಟೈನ್ಸ್ ಇದು ಎಕ್ಸಸ್ ವಾಟರ್ ಜಾಸ್ತಿ ಹೊರಗೆ ಹಾಕಿದಾಗ ವಾಟರ್ ಲೆವೆಲ್ ಕರೆಕ್ಟಾಗಿ ಕಂಟ್ರೋಲಲ್ಲಿ ಇರುತ್ತೆ. ಈ ಪ್ರೋಸೆಸ್ಸಿಂದ ಪ್ಲ್ಯಾಂಟ್ ಏನು ಮಾಡುತ್ತೆ, ರಿಟರ್ನ್ ನೀರನ್ನು ವಾಪಸ್ಸು ತಿರ್ಗಾ ನೀರನ್ನ ಲೈಕ್ ಫ್ರಮ್ ದ ಸಾಯಿಲ್ ಬ್ಯಾಕ್ ಟು ದ ಸರೌಂಡಿಂಗ್. ಸಾಯಿಲಿಂದ ತೊಗೊಂಡಿರೋ ಎಕ್ಸಸ್ ವಾಟರ್ನ ಸರೌಂಡಿಂಗ್ಸ್ಗದು ಹೊರಗಡೆ ಕಳಿಸ್ಬಿಡುತ್ತೆ. ವಾಟರ್ ವೇಪರ್ ಆ್ಯಡೆಡ್ ಟು ದ ಏರ್ ಹೆಲ್ಪ್ಸ್ ಇನ್ ದ ಫಾರ್ಮೇಷನ್ ಆಫ್ ರೈನ್. ಈ ವಾಟರ್ ವೇಪರ್ ಮುಗಿದು ಎಕ್ಸಸ್ ವಾಟರ್ನ ಹೊರಗಡೆ ಹಾಕ್ಬಿಡುತ್ತೆ. ಅದೇನಾಗುತ್ತೆ, ಇದು ಆ್ಯಡೆಡ್ ಟು ದ ಅದು ಗಾಳಿಗೆ ಸೇರಿಕೊಳ್ಳುತ್ತೆ. ಇನ್ ದ ಫಾರ್ಮೇಷನ್ ಸೇರಿಕೊಂಡು ಅದು ರೈನ್ ಮಳೆ ಮೂಲಕ ಬರುತ್ತೆ. ಸೊ ಟ್ರಾನ್ಸ್ಪಿರೇಷನ್ ಆಲ್ಸೋ ಕೂಲ್ಸ್, ಅದು ಪ್ಲ್ಯಾಂಟ್ನ ಕೂಲ್ ಕೂಡ ಮಾಡುತ್ತೆ ಟ್ರಾನ್ಸ್ಪಿರೇಷನ್. ಸೊ ಡ್ಯೂರಿಂಗ್ ಹಾಟ್ ಸಮ್ಮರ್, ತುಂಬ ಬಿಸಿಲುಗಾಲದಲ್ಲಿ ಟೆಂಪ್ರೇಚರ್ ರಿಮೈನ್ ಸ್ಲೋ ಇನ್ ಪ್ಲೇಸಸ್ ವೇರ್ ದೇರ್ ಆರ್ ಮೋರ್ ಟ್ರೀಸ್. ಅದೇ ನೋಡಿ, ಅದು ಗಿಡಗಳು ಜಾಸ್ತಿ ಇರೋ ಕಡೆ ಬಿಸಿಲುಗಾಲದಲ್ಲಿ ತಣ್ಣಗೆ ಇರುತ್ತೆ. ಯಾಕೆ ಹೇಳಿ, ಇದು ಎಕ್ಸಸ್ ವಾಟರ್ನ ಹೊರಗಡೆ ಹಾಕ್ಬಿಡುತ್ತಲ್ಲ, ಏರ್ಗೆ ಕೊಟ್ಬಿಡುತ್ತಲ್ಲ, ಆಗ ಅದಕ್ಕೋಸ್ಕರ ಏನೇನಾಗುತ್ತೆ, ತಣ್ಣಗಿರುತ್ತೆ. ಅದೇ ಈಗ ಸಮ್ಮರಲ್ಲಿ ಅದಕ್ಕೆ ಗಿಡಗಳನ್ನ ಜಾಸ್ತಿ ಬೆಳೆಸಬೇಕು ಅಂತ. ಗಿಡಗಳಿಂದ ತುಂಬ ನಮಗೆ ಅನುಕೂಲ ಇದೆ. ಅದು ನಮಗೆ ಆಕ್ಸಿಜನ್ ಕೊಡುತ್ತೆ, ಆಕ್ಸಿಜನ್ ಬಿಟ್ಬಿಡುತ್ತಲ್ಲ, ಆಕ್ಸಿಜನ್ ಕೊಡುತ್ತೆ, ಎಕ್ಸಸ್ ಆಫ್ ವಾಟರ್ ಕೊಡುತ್ತೆ. ಓಕೆ, ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.